ಪರಪ್ಪನ ಅಗ್ರಹಾರದಿಂದ ಈಗ ನೇರವಾಗಿ ದರ್ಶನ್ ಅವರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಿಕ್ಕೆ ಬೇಕಾದಂತಹ ಸಿದ್ಧತೆಗಳಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ದರ್ಶನ್ ಅವರನ್ನ ಶಿಫ್ಟ್ ಮಾಡುವಂತಹ ಕೆಲಸ ಆಗಬಹುದು. ಹಾಗಾಗಿಯೇ ಬಳ್ಳಾರಿಯಲ್ಲಿ ಅಲರ್ಟ್ ಆಗಿದ್ದಾರೆ ಜೈಲಾಧಿಕಾರಿಗಳು. ಸಿಸಿ ಕ್ಯಾಮೆರಾ, ವಿಐಪಿ ಸೆಲ್ಗಳ ಪರಿಶೀಲನೆಯಾಗಿದೆ. ಜೈಲಿನ ಸುತ್ತಲೂ ಪೊಲೀಸರಿಂದ ಹೈ ಸೆಕ್ಯೂರಿಟಿಯನ್ನ ಅರೇಂಜ್ ಮಾಡಲಾಗಿದೆ. ಮಧ್ಯರಾತ್ರಿ ನಟ ದರ್ಶನ್ ಅವರನ್ನ ಕರೆತರುವಂತಹ ಸಾಧ್ಯತೆ ಇದೆ. ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಬಿಸಿಲ ನಾಡಿನಲ್ಲಿರುವಂತಹ ಜೈಲಿದು, ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದಂತಹ ಜೈಲಿದು, ರಾಜ್ಯದ ಅತಿ ಹಳೆಯ ಜೈಲಿದು, ನಟೋರಿಯಸ್ ರೌಡಿಗಳಿರುವಂತಹ ಜೈಲಿದು. ಈ ಜೈಲಿಗೆ ನಟ ದರ್ಶನ್ ಅವರನ್ನ, ರೇಣುಕಾಸ್ವಾಮಿ ಹತ್ಯೆಯ ಪ್ರಮುಖ ಆರೋಪಿ ದರ್ಶನ್ ಅವರನ್ನ ಶಿಫ್ಟ್ ಮಾಡಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಆಗುವ ಹಿನ್ನೆಲೆ ದರ್ಶನ್ ಅವರನ್ನ ನೋಡಲಿಕ್ಕೆ ಕಾದು ಕುಳಿತಿದ್ದಾರೆ ಕೈದಿಗಳು ಜೈಲಿನಲ್ಲಿ. ಜೈಲು ಸಿಬ್ಬಂದಿಯಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ ಕೈದಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ 385 ಕೈದಿಗಳಿದ್ದಾರೆ. ಹತ್ತತ್ರ 450 ಜನ ಕೈದಿಗಳನ್ನು ಹಿಡಿಯುವಂತಹ ಜೈಲದು. 100 ಜನ ಕೊಲೆಯ ಆರೋಪಿಗಳು, 38 ಜನ ರೌಡಿಗಳಿರುವಂತಹ ಜೈಲದು. ಬೇರೆ ಕೇಸ್ಗಳಿಗೆ ಸಂಬಂಧಪಟ್ಟಂತಹ ಕೈದಿಗಳು ಕೂಡ ಬಳ್ಳಾರಿಯ ಜೈಲಿನಲ್ಲಿದ್ದಾರೆ. ಈಗ ಇದೇ ಜೈಲಿಗೆ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ದರ್ಶನ್ ಅವರು ಶಿಫ್ಟ್ ಆಗಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇದೇ ಜೈಲಿನಲ್ಲಿಯೇ ದರ್ಶನ್ ಈ ಹಿಂದೆ ಹಲವು ಶೂಟಿಂಗ್ಗಳನ್ನು ಕೂಡ ಮಾಡಿದ್ರು. ಈಗ ಕೊಲೆ ಪ್ರಕರಣದ ಆರೋಪಿಯಾಗಿ ಜೈಲಿಗೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಯಾವಾಗ ಬರ್ತಾರೆ, ಏನು, ಎಲ್ಲದರ ಬಗ್ಗೆಯೂ ಕೂಡ ಅಲ್ಲಿರುವಂತಹ ಕೈದಿಗಳು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರಂತೆ.